ಪಂಜಾಬ್ನ ಬರ್ನಾಲ್ನಲ್ಲಿ ನಡೆದ ಸಿಐಎಸ್ಸಿಐ ರಾಷ್ಟ್ರಮಟ್ಟದ ಅಂಡರ್ 19 ಬಾಲಕಿಯರ ವಿಭಾಗದಲ್ಲಿ ಕರ್ನಾಟಕದ ಬಾಲಕಿಯರು ಸ್ವರ್ಣ ಪದಕ ಗೆದ್ದಿದ್ದಾರೆ. 13 ದಿನಗಳ ಕಾಲ ನಡೆದ ಯಶಸ್ವಿ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡಕ್ಕೆ ಚಿಕ್ಕಮಗಳೂರಿನ 6 ವಿದ್ಯಾರ್ಥಿನಿಯರು ಸ್ಥಾನ ಗಳಿಸಿದ್ದು, ಎಲ್ಲ ವಿದ್ಯಾರ್ಥಿಗಳು ನಗರದ ಸೆಂಟ್ ಮೇರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯ ಸಂಸ್ಥಾಪಕರ ಪ್ರೋತ್ಸಾಹದಿಂದ ನಾವು ಇಂದು ಉತ್ತರ ಭಾರತದ ವಿದ್ಯಾರ್ಥಿಗಳೊಂದಿಗೆ ಕಠಿಣ ಸ್ಪರ್ಧೆ ನಡೆದು ಚಿನ್ನ ಗೆದ್ದಿರುವುದು ಸಂತಸವಾಗಿದೆ. ನಿಮ್ಮೆಲ್ಲರ ಹಾರೈಕೆ ಸಹಕಾರ ನಮ್ಮೊಂದಿಗಿರಲಿ ಎಂದು ಮಾತನಾಡಿದರು. ನಗರದ ಬಸ್ ನಿಲ್ದಾಣಕ್ಕೆ ತರಬೇತುದಾರ ಕುಮಾರ್ ಅವರೊಂದಿಗೆ ಆಗಮಿಸಿದ ವಿಜೇತ ವಿದ್ಯಾರ್ಥಿಗಳಾದ ಸಿಂಚನಾ ಜಿ, ಮೋಕ್ಷಾ ಲೋಕೇಶ್, ಜ್ಞಾನ ಎನ್ ಗೌಡ, ಸಾನ್ವಿ ಕೆ ಆಳ್ವಾ, ಹಿತೈಷಿ ಗೌಡ, ಶ್ರೇಷ್ಠ ಎಸ್ ಶೆಟ್ಟಿರವರನ್ನ ದಲಿತ ಜನಸೇನಾ ಹಾಗೂ ಭೂಮಿಕಾ ಟಿವಿ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ತೆರೆದ ಜೀಪಿನಲ್ಲಿ ವಿದ್ಯಾರ್ಥಿಗಳನ್ನು ಬಸ್ ನಿಲ್ದಾಣದಿಂದ ಹನುಮಂತಪ್ಪ ವೃತ್ತದ ಮಾರ್ಗವಾಗಿ ಆಜಾದ್ ಪಾರ್ಕ್ವರೆಗೂ ಮೆರವಣಿಗೆ ಮೂಲಕ ಕೊಂಡೊಯ್ದು ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು. ನಮಸ್ಕಾರ. ನಮ್ಮ ಚಿಕ್ಕಮಗಳೂರ ಎಲ್ಲರಿಗೂ ಈಗೇನು ಸೇರಿ ನಮಗೆ ಶುಭ ಹಾರೈಸಿದ್ದಾರೆ, ನಮಗೆ ವೆಲ್ಕಮ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ನಮ್ಮ ಮಕ್ಕಳ ಪರವಾಗಿ ಮತ್ತು ನಮ್ಮ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸೊ ನೆಕ್ಸ್ಟು ಮ್ಯಾಚು ಸರ್ ನಾವು 22ಗೆ ನಮ್ಮ ಮನೆಯಿಂದ ಹೋಗಿದ್ದು 22ನೇ ತಾರೀಕು. 25ಗೆ ನಮಗೆ ರಿಪೋರ್ಟಿಂಗ್ ಇತ್ತು. ಸೊ ಪಂಜಾಬ್ ಬರ್ನಾಲ್ದಲ್ಲಿ, ಬರ್ನಾಲ್ ಅಂದರೆ ನಮ್ಮ ಬರ್ನಾಲ ವಾಘಾ ಬಾರ್ಡ್ರು. ಸೊ ವಾಘಾ ಬಾರ್ಡ್ರಿಗೂ ನಮಗೂ 50 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಮಾತ್ರ ಡಿಸ್ಟೆನ್ಸ್ ಅಷ್ಟೇ ಬಾರ್ಡ್ರು. ಆ ಕಡೆಗೋರೆ ಪಾಕಿಸ್ತಾನ. ಸೊ ನಮ್ಮ ಮಕ್ಕಳೆಲ್ಲ ನೋಡ್ಕೊಂಬಂದರು. ಆಮೇಲೆ ಮ್ಯಾಚಿನ ವಿಚಾರದಲ್ಲಿ ಎಲ್ಲ ಡಿವಿಷನ್ಸ್, ಸೊ ರೀಸನ್ಸು ವಿಚಾರದಲ್ಲಿ ಒಂದೊಂದು 2-2 3-3 ಸ್ಟೇಟಸ್ಸು ಒಂದೊಂದು ಟೀಮ್ ಮಾಡ್ಕೊಂಡು ಬಂದಿದ್ದರು. ಸೊ ಪಂಜಾಬು, ನಾರ್ತ್ ಇಂಡಿಯಾ, ಸೊ ಮತ್ತು ವೆಸ್ಟ್ ಬೆಂಗಾಲ್ ಆ್ಯಂಡ್ ಕೋಲ್ಕತ್ತಾ, ಹೀಗೆ ಎಲ್ಲ ಸೇರಿ 16ರಿಂದ 17 ಟೀಮು ಲೀಗ್ ಹಂತದಲ್ಲಿ ನಮಗೆ ಅಂಡರ್ 19ಗೆ ನಮಗೆ ಲೀಗ್ ಹಂತದಲ್ಲಿ ಟೈಸಿಗೆ ಬಂತು. ಸೊ ನಮ್ಮದು ಲೀಗ್ ಆಡಬೇಕಾದ್ರೆ ನಮ್ಮ ಮಕ್ಳಿಗೆ ಎಲ್ಲ ಲೀಗು ಮ್ಯಾಚಸ್ಸು ಈ ಸಲ ಲಾಸ್ಟ್ ಇಯರ್ ಹೋಗಿದ್ದು ಈ ಸಲ ತುಂಬ ಟಫ್ ಇತ್ತು. ಸೊ ಲೀಗಲ್ಲಿ ನಮ್ಮದು ತಮಿಳ್ನಾಡು, ಒಂದು ತೆಲಂಗಾಣ, ಕರ್ನಾಟಕ ಆ್ಯಂಡ್ ಗೋವಾ, ಮಹಾರಾಷ್ಟ್ರ ಆ್ಯಂಡ್ ಪಾಂಡಿಚೇರಿ, ಸೊ ನೆಕ್ಸ್ಟು ನಾರ್ತ್ ಇಂಡಿಯಾ ಮತ್ತು ಒರಿಸ್ಸಾ. ಸೊ ಇಷ್ಟು ನಮ್ಮದೊಂದು ಲೀಗಲ್ಲಿ 1 ಫೋಲ್ ಆಗಿದ್ದು. ಸೊ ನಮ್ಮದು ಆಡಿದಂಥ ನಮ್ಮದು 4 ಲೀಗ್ ಮ್ಯಾಚು ತುಂಬ ಟಫ್ ಇತ್ತು. ಸೊ ಎಲ್ಲರೂ ನಮ್ಮ ಮಕ್ಕಳು ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಆಡೋದು. ಡಿಸ್ಟೆನ್ಸ್ ಒಂದು 5-6 ಪಾಯಿಂಟಲ್ಲಿ ಮಾತ್ರ ಗೆದ್ದು ನಮಗೆ ಲೀಗ್ ಲಾಸ್ಟ್ನೇ ಮ್ಯಾಚು ನಮ್ಮ ನಾರ್ತ್ ಇಂಡಿಯಾ ಇತ್ತು. ಸೊ ನಾರ್ತ್ ಇಂಡಿಯಾದಲ್ಲಿ ಫಸ್ಟ್ ಮ್ಯಾಚ್ ನಾವು ಲೂಸರ್ಸ್ ಆಗಿಬಿಟ್ಟು, ಸೊ ಲೂಸರ್ಸ್ ಅಂದರೆ ನಾನು ಸೋತಿದ್ದು. ಆಮೇಲೆ ನಮಗೆ ಅಲ್ಲೂ ತುಂಬ ನಮ್ಮ ಮಕ್ಕಳಿಗೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಮಳೆ ಇರಬೇಕಾದ್ರೆ ನಮ್ಮ ಮಕ್ಕಳು 3-4 ಜನ ಫುಲ್ಲು ಒಂಥರ ಡಿಪ್ರೆಸ್ಸಿಗೆ ಹೋಗ್ಬಿಟ್ಟಿದ್ರು. ಜ್ವರ, ಶೀತ ಇದಾಗಿ ನಾನೇ ಒಂಥರ ಇದಾಗ್ಬಿಟ್ಟಿದ್ದೆ. ಸೊ ನಮ್ಗೆ ಏನಾಗುತ್ತೆ ಅನ್ನೋ ಗೊತ್ತೇ ಆಗಿರಲಿಲ್ಲ. ಸೊ 2-3 ದಿನ ನಾನು ನಿದ್ದೆನೇ ಮಾಡಿಲ್ಲ. ಸೊ ಯಾಕೆಂದರೆ ಒಳ್ಳೆ ಟೀಮ್ ಇತ್ತು ನಮ್ಮದು, ಹಾಗಾಗಿ ಗೆಲ್ಲಬೇಕಂತ ನಂದು ಛಲ ಇತ್ತು. ಹಾಗಾಗಿ ನಾವು ಲೀಗ್ನ ಲಾಸ್ಟ್ನೇ ಮ್ಯಾಚ್ನ ನಾವು ಸೋತು ನಮಗೆ ಸೆಮಿಫೈನಲ್ಲು ಬರುತ್ತೆ. ನೆಕ್ಸ್ಟು ನಾವು ಲೀಗ್ ರನ್ನರ್ಸು ವಿನ್ನರ್ಸು A-ಫೋಲ್ B-ಫೋಲ್ ವಿನ್ನರ್ಸಲ್ಲಿ ನಮಗೆ ವೆಸ್ಟ್ ಬೆಂಗಾಲ್ ಸಿಕ್ತು. ನಮಗೆ ಸೆಮಿಫೈನಲ್ಸು ವೆಸ್ಟ್ ಬೆಂಗಾಲಿ ನಮ್ಮ ಮಕ್ಕಳು ಭಾರಿ ಚೆನ್ನಾಗಿ ಆಡಿದ್ರು, ತುಂಬ ಖುಷಿ ಆಯಿತು. ಮತ್ತೆ ಹೇಗೆ ನಾರ್ತ್ ಇಂಡಿಯಾ ಸಿಕ್ತು ನಮಗೆ ಫೈನಲ್ಸ್ಗೆ. ಸೊ 29th ಈವ್ನಿಂಗು 6 o'clock ನಮಗೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಸೊ ನಮ್ಮ ಮಕ್ಕಳು ಅವತ್ತು ತುಂಬ ನರ್ವಸ್ ಆಗಿದ್ದರು.
ನಮ್ಮ ತಂದೆ ತಾಯಿ ಆಶೀರ್ವಾದ, ಮಕ್ಕಳು ಎಲ್ಲ ತಂದೆ ತಾಯಿ ಆಶೀರ್ವಾದ, ನಿಮ್ಗಳದೆಲ್ಲ ಸಪೋರ್ಟಿಂದ ನಮ್ಮ ಮಕ್ಕಳು ನಿಜ 10 ಪಾಯಿಂಟ್ ಲೀಡಲ್ಲಿ ಗೆದ್ರು. ತುಂಬಾ ಖುಷಿ ಇದೆ. ಅಲ್ಲೂ ಮಳೆ ಇಲ್ಲೂ ಮಳೆ ಬರುತ್ತೆ, ಹೆಂಗೆ ಅನಿಸ್ತಾ ಇದೆ? ಬಟ್ ಇಲ್ಲಿಂದ ಅಲ್ಲಿ ವೆದರ್ ತುಂಬಾ ಡಿಫ್ರೆಂಟ್ ಇದೆ. ಅಲ್ಲಿ ತುಂಬಾ ಶೆಕೆ ಜಾಸ್ತಿ ಇದೆ ಮಳೆ ಇಲ್ಲಿಗಿಂತ. ಬಂದ್ರು ಸೆಕೆ ಜಾಸ್ತಿ. ಹೌದು, ಅಂತದ್ರಲ್ಲೂ ನೀವು ನಾವು ಆಡಿ ಕರ್ನಾಟಕದಿಂದ ಹೋಗಿ ಗೆದ್ದಿದ್ದೀವಿ. ಗೆದ್ದಿದ್ದೀರಾ? ಹೌದು. Congrats, ಒಳ್ಳೆದಿರ್ಲಿ. ನಿಮ್ಮ ಹೆಸರು? ಮೋಕ್ಷ. ಮೋಕ್ಷ ಎಷ್ಟನೇ ಕ್ಲಾಸ್? ನನ್ನ 9th. ಹೆಂಗಿತ್ತಮ್ಮ ಮ್ಯಾಚ್ಗಳು? ಮ್ಯಾಚ್ ಎಲ್ಲ ಸ್ವಲ್ಪ ಟಫ್ ಇತ್ತು ಹೋದ ವರ್ಷಕ್ಕಿಂತ, ಬಟ್ ಈಗ ಈಸಿಯಾಗಿ ನಾವು ಅಂದ್ಕೊಂಡ್ರೆ ನಾವು ಈಸಿಯಾಗಿ ಆಡ್ಬೋದು, ಅದಕ್ಕೆ ಆಡಿ ಗೆದ್ವಿ. ಹೌದು, ಏನಿವೆ ಒಳ್ಳೆದಾಗಲಿ. ನಿನ್ನ ಹೆಸರಮ್ಮ? ಶ್ರೇಷ್ಠ. ಎಷ್ಟನೇ ಕ್ಲಾಸ್ ನೀನು? 9th. ಎಲ್ಲಿ ಅಲ್ಲಿಂದು ಫುಡ್ ಎಲ್ಲ ಆಯ್ತಾ? ಅಡ್ಜಸ್ಟ್ ಆಯ್ತಾ? ಸ್ವಲ್ಪ ದಿವಸದಲ್ಲೇ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡಿದ್ದು? ಇಲ್ಲ, ಲಾಸ್ಟ್ ಇಯರು ಆಡಿದ್ವಿ. ಲಾಸ್ಟ್ ಇಯರು ಚಾಂಪಿಯನ್ಸೇ ನಾವು, ಈ ವರ್ಷನೂ ಚಾಂಪಿಯನ್ಸೇ. ಎಲ್ಲ ಕುಮಾರ್ ಸರ್ ಕೋಚಿಂಗಿಂದ ಆಗಿರೋದು. ಅದೇ ನೆಕ್ಸ್ಟ್ ಇಯರು ಚಾಂಪಿಯನ್ಸ್ ಆಗ್ಬೇಕಂತಿದೆ. ಫುಡ್ಡಿಂದೆಲ್ಲ ಏನು ತೊಂದರೆ ಆಗಿಲ್ಲ ನಿಮಗೆ? ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು. ಹೆಸರಮ್ಮ? ಸಾನ್ವಿ. ಸಾನ್ವಿ. ಏನು ಓದ್ತಿದ್ರ ನೀವು? ನನ್ನ 9th. ಖುಷಿ ಇದೆ. ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದಕ್ಕೆ ಸಖತ್ ಖುಷಿ ಇದೆ. ಅಲ್ಲಿ ವಾಘಾ ಬಾರ್ಡರ್ ಅಂತಂದ್ರೆ ಏನಾದ್ರು ಹೆದರಿಕೆ ಆಗ್ಲಿಲ್ವಾ? ಹೆದರಿಕೆ ಏನಿಲ್ಲ ಸರ್, ಲಾಸ್ಟ್ ಇಯರ್ ಹೋಗಿದ್ವಿ, ಈ ಇಯರ್ ಒಂದ್ಸಲಿ ಹೋಗಿದ್ವಿ, ತುಂಬಾ ಖುಷಿ ಆಯ್ತು ಅದನ್ನ ನೋಡಕ್ಕೆ. ಪಾಕಿಸ್ತಾನದ ಬಾಂಬ್ ಹಾಕ್ತಾರೆ ಹಂಗೆ ಪಕ್ಕಕ್ಕೆ ಹೆದರಿಕೆ ಇರ್ಲಿಲ್ಲ, ಮಾಡಿದ್ರಿ. ಒಟ್ಟು ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ರೆಡಿ ಸರ್. ಜ್ಞಾನ. ಜ್ಞಾನ. ನೀನ್ ಹೋಗ್ತಾರ? 10th. ಚೆನ್ನಾಗಿತ್ತಾ ಮ್ಯಾಚ್ಗಳೆಲ್ಲ? ಚೆನ್ನಾಗಿತ್ತು. ನಿಮ್ಗಿಂತ ಸ್ಟ್ರಾಂಗ್ ಇದ್ರ ಆಡ್ಬೇಕಾದ್ರೆ ಹೆಂಗ ಅನಿಸ್ತಾ ಇತ್ತು? ಪರ್ಸನಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಅವರೆಲ್ಲ ಫಸ್ಟ್ PU ಸೆಕೆಂಡ್ PU, ನಮ್ದ್ರಲ್ಲಿ ಒಬ್ರೇ ಫಸ್ಟ್ PU. ಹೌದಾ? ಇಬ್ರು 10th, ಇನ್ ಬಾಕಿಯವರೆಲ್ಲ 9th. ಸೊ ಅವ್ರ ಪರ್ಸನಾಲಿಟಿ ಇತ್ತು ಸರ್, ಟಫ್ ಇದ್ರು. ನಿಮ್ಮ ಹೆಸರು? ಹಿತೈಷಿ. ಹಿತೈಷಿ. ಹೆಂಗ ಅನ್ನಿಸ್ತು ಮ್ಯಾಚ್ಗಳು? ತುಂಬಾ ಟಫ್ ಇತ್ತು. ನಾವು ಹಂಗೆ ಪ್ರಿಪೇರ್ ಹೋಗಿದ್ವಿ. ಕುಮಾರ್ ಸರ್ ತುಂಬಾ ಕೋಚ್ ಮಾಡಿದ್ವಿ. ನಮ್ಮ ಮೆಂಟಾಲಿಟಿ ಎಲ್ಲ ತುಂಬಿ ಕೂರ್ಸ್ಕೊಂಡೆಲ್ಲ ಕೋಚ್ ಮಾಡಿಬಿಟ್ಟು ಚೆನ್ನಾಗೆಲ್ಲ ಆಡಿದ್ವಿ. ಅವರಿಗೂ ಟಫ್ ಕೊಟ್ವಿ. ಕೋಚಿಂಗಿಗೆ ಟೈಮ್ ಸಿಗ್ತಾ ಇತ್ತಾ? ಇಲ್ಲ, ಸರ್ ಮಾತಾರೆ ಹೇಳ್ಕೊಟ್ರು ನಮಗೆ ಹೆಂಗೆ ಹೇಳ್ಬೇಕು, ಹೆಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕಂತೆಲ್ಲ. ಖುಷಿ ಆಯ್ತು ಗೆದ್ದಿದ್ದಕ್ಕೆ. ಟಫ್ ಇತ್ತು, ಹಂಗೆ ನಾವು ಟಫ್ ಕೊಟ್ವಿ ಸರ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. Thank you, sir. ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಕರ್ನಾಟಕಕ್ಕೆ ಒಂದು ಹೆಮ್ಮೆ. ಜೊತೆಗೆ ಈ ಸಂದರ್ಭದಲ್ಲಿ ಸ್ವಸ್ಥ ಭೂಮಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗುರುಮೂರ್ತಿ ನಾಡಿಗ್, ದಲಿತ ಜನಸೇನೆಯ ಅರುಣ್, ವಿಶ್ವನಾಥ್, ರಾಜು, ಭೂಮಿಕಾ ಟಿವಿಯ ತಿಲಕ್ ದತ್, ರಾಜಶೇಖರ್, ರೋಹಿತ್, ಸಚಿನ್, ಮನೋಜ್, ಮಹಿಳಾ ಠಾಣೆಯ ಠಾಣಾಧಿಕಾರಿ ನಂದಿನಿ, ತರಬೇತುದಾರರಾದ ಮಂಜುನಾಥ್ ಆಚಾರ್, ಧರ್ಮ ಹಾಗೂ ಪೋಷಕರು ಉಪಸ್ಥಿತರಿದ್ದು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದರು.